There you are. Do you have the Q3 activation numbers? I need those targets finalized right now. ನೋಡಿದ್ರಲ್ಲ, ಇದು ರಿಯಾಲಿಟಿ. ಇದು ಬರೀ ವಿಡಿಯೋ ಅಲ್ಲ, ಇದು ನಮ್ಮ ಊರಿನ ಸಾವಿರಾರು ಹುಡುಗರ ಅಸಲಿ ಕಥೆ ಐತ್ರಿ. ಇದು ಎಸಿ ರೂಮ್ನ್ಯಾಗ ಕುಂತ ಬಾಸ್ ಇವತ್ತಿನ ಟಾರ್ಗೆಟ್ ಏನಂತೇಳಿ ವಾಟ್ಸಪ್ದಾಗ ಮೆಸೇಜ್ ಹಾಕಕ್ಕೆ ಭಾಳ ಈಸಿ ಇರ್ತೈತ್ರಿ. ಆದ್ರೆ ಅದನ್ನ ಅಚೀವ್ ಮಾಡೋದು ಭಾರಿ ಕಷ್ಟ. ಆದ್ರೆ ಮಧ್ಯಾಹ್ನ ಇಂಥ ಸುಡ ಬಿಸಿಲದೊಳಗೆ, ಇಂಥ ಅತ್ಯುತ್ತಮ ರೋಡ್ದೊಳಗೆ ಬೆವರಾಡ್ಕೊಂತ ಊರೂರು ತಿರುಗೋ ಸೇಲ್ಸ್ ಹುಡುಗರ ಪರಿಸ್ಥಿತಿ, ಆ ಪ್ರೈವೇಟ್ ಕಂಪ್ನಿ ನೌಕರಿ ಅಸಲಿ ಕಷ್ಟ ದೇವರಿಗೆ ಪ್ರೀತಿ ಬಿಡ್ರಿ. ಇನ್ನು ಬೆಳಗ್ಗೆ 8 ಗಂಟೆ ಸತ್ತಾಗಿರಂಗಿಲ್ಲ, ನಾವು ಇನ್ನು ಕಣ್ಣು ಸದಾ ಬಿಟ್ಟಿರಂಗಿಲ್ಲ. ವಾಟ್ಸಪ್ದೊಳಗೆ ಮೆಸೇಜ್ ಮ್ಯಾಲ ಮೆಸೇಜ್, ಇವತ್ತು ಎಷ್ಟು ಜನ ಕಸ್ಟಮರ್ ಭೇಟಿ ಹಾಕಿ, ಟಾರ್ಗೆಟ್ ಎಷ್ಟು ಮಾಡ್ತಿ, ಆ್ಯಕ್ಟಿವೇಶನ್ ಎಷ್ಟು ಮಾಡ್ತಿ ಅನ್ನೋ ಮೆಸೇಜ್ಗಳ ಸೂರ್ಯಮಳೆನ ಆಗ್ತಿರ್ತೈತೆ ರೀ ವಾಟ್ಸಪ್ದೊಳಗೆ. ಮನ್ಯಾಗ ಅಪ್ಪ ಅವನ ಮುಖ ನೋಡೋಕ್ಕಿಂತ ಮುಂಚೆ ಈ ಟಾರ್ಗೆಟ್ ಮುಖ ನೋಡಿ ದಿನ ಶುರು ಮಾಡ್ಬೇಕು. ಬೆನ್ನಿಗೊಂದು 5 kg ಬ್ಯಾಗ್ ಹಾಕೊಂಡು ಬೈಕ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಮನೆಗೆ ಬರುವಾಗ ಆ ಹುಡುಗನ ತಲೆ ಒಂದ ಓಡ್ತೈತಿ. ಇವತ್ತು ಮ್ಯಾನೇಜರ್ ಕೊಟ್ಟ ಟಾರ್ಗೆಟ್ ಮುಗಿಲಿಲ್ಲ ಅಂದ್ರೆ ನನ್ನ ಕತೆ ಏನಾಕತಿ? ಇಂಥ ಬ್ಯಾಸಿಗೆ ಗಾಡಿ ತೊಗೊಂಡು ಫೀಲ್ಡ್ ಹಿಡಿದ್ರೆ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ತಲೆ ಮೇಲೆ ಹೊಡೆದಿರ್ತೈತಿ. ಊಟದ ಟೈಮ್ ಅಂತೂ ಊಟ ಮೊದಲ ಸಿಗಂಗಿಲ್ಲ. ರೋಡ್ನ್ಯಾಗ ನಿಂತ ಯಾವುದೋ ಗೂಡ್ ಅಂಗಡಿಯಾಗ ಅದೊಂದು ಧೂಳು ಬಿದ್ದರೆ ತಿಂಡಿ ತಿಂದು ಸೇಲ್ಸಿಗೆ ಹೊಂಟೆ ಅಂದ್ರೆ ಆ ಅಂಗಡಿಯಿಂದ ಈ ಅಂಗಡಿಗೆ, ಈ ಅಂಗಡಿಯಿಂದ ಆ ಅಂಗಡಿಗೆ ಹೋದ್ರೆ ಅಲ್ಲಿ ನಮಗೆ ಸಿಗೋದು ಬರೀ ಅವಮಾನ. ನಮಗೆ ಬ್ಯಾಡ್ರಿಪ್ಪ, ಮುಂದಿನ ಅಂಗಡಿಗೆ ಹೋಗ್ರಿ ಅಂತ ಮಕ್ಕದ ಮೇಲೆ ಬಾಗಿಲು ಹಾಕ್ಬಿಡ್ತಾರೆ. ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಮಾರಕ್ಕೆ ಒಬ್ಬ ಹುಡುಗ 100 ಬಯಸ್ಕೋಬೇಕು. ಕಸ್ಟಮರ್ ಬೈದ್ರು ನಗ್ಬೇಕು, ಬಾಸ್ ಬೈದ್ರು ನಗ್ಬೇಕು. ಆ ನಗು ಹಿಂದಿರೋ ಒಂದು ನೋವು ಯಾರಿಗ್ರಿ ಗೊತ್ತು? ಇಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರು, ಅವಮಾನ ಸಗಿಸ್ಕೊಂಡು ಗಾಡಿಗೆ ಪೆಟ್ರೋಲ್ ಹಾಕಿಸಿ ಟಾರ್ಗೆಟ್ ಅಚೀವ್ ಮಾಡಕ್ಕೆ ಟ್ರೈ ಮಾಡಿದ್ರು, ತಿಂಗಳ ಕೊನೆಗೆ ಟಾರ್ಗೆಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮ್ಯಾನೇಜರ್ ಕಡೆ ಬೈಗಳ ಫ್ರೀ, ಜೊತೆಗೆ ಸಂಬಳನ ಕಟ್. ಮನ್ಯಾಗ ವಯಸ್ಸಾದ ಅಪ್ಪ ಅವ್ವ, ತಂಗಿ ಮದುವೆ, ಸೊಸೈಟಿ ಸಾಲ ಅಂಥೇಳಿ 100 ಜವಾಬ್ದಾರಿ ಇರ್ತಾವೆ. ಆದರೆ ಈ ಕಾರ್ಪೊರೇಟ್ ಕಂಪ್ನಿಗಳಿಗೆ ಆ ಸೇಲ್ಸ್ ಹುಡುಗ ಒಂದು ಬರೀ ಮಷಿನ್ ಇದ್ದಂಗೆ. ಅವನದು ಜೀವನ ಅಲ್ಲ, ಬರೀ ನಂಬರ್ ಅಷ್ಟೆ. ಅದಕ್ಕೆ ಕನ್ನಡಿಗರೇ, ನಾನು ನಿಮ್ಮಲ್ಲಿ ಕೇಳ್ಕೊಳೋದು ಒಂದು ಮುಂದಿನ ಸಲ ಸೇಲ್ಸ್ ಹುಡುಗ, ಡೆಲಿವರಿ ಹುಡುಗ ಅಥವಾ ಯಾವುದೋ ಮಾರ್ಕೆಟಿಂಗ್ ಮಾಡೋ ಹುಡುಗ ನಿಮ್ಮ ಅಂಗಡಿಗೆ ಅಥವಾ ಮನೆಗೇನಾರ ಬಂದ್ರೆ ದಯವಿಟ್ಟು ಅವನ್ನ ಅವಮಾನ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ವಸ್ತು ತೊಗೊಳ್ಳಿಲ್ಲ ಅಂದ್ರೆ ನಡಿತೈತಿ, ಆದ್ರೆ ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ರಿ. ಸುಡೋ ಬಿಸಿಲ ಬಂದಿರ್ತಾನ, ಕುಡಿಯೋಕೆ ಒಂದು ಗ್ಲಾಸ್ ನೀರು ಕೊಡ್ರಿ. ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ. ಈ ವಿಡಿಯೋನ ಪ್ರತಿಯೊಬ್ಬ ಸೇಲ್ಸ್ ಹುಡುಗನಿಗೂ, ಮಾರ್ಕೆಟಿಂಗ್ ಹುಡುಗನಿಗೂ ಶೇರ್ ಮಾಡಿರಿ. ಅವ್ರ ಕಷ್ಟ ಎಲ್ಲರಿಗೂ ತಿಳಿಯಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.